ಬೆಂಗಳೂರಲ್ಲಿ ಆಟೋ ಎಲ್ಪಿಜಿಯ ಸಮಸ್ಯೆ ದಿನ ದಿನಕ್ಕೂ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಇವತ್ತಿನಿಂದ ಮತ್ತಷ್ಟು ಬಂಕ್ಗಳು ಈಗ ಬಂದ್ ಆಗ್ತಾ ಇದೆ. ಇದು ಈಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬಸವೇಶ್ವರ ನಗರದಲ್ಲಿರುವಂತಹ 4ಕ್ಕೂ ಹೆಚ್ಚು ಬಂಕ್ಗಳು ಸ್ತಬ್ಧ ಆಗ್ತಾ ಇದೆ. ಸ್ಟಾಕ್ ಬರ್ತಾ ಇಲ್ಲ, ಇರುವಂತ ಸ್ಟಾಕ್ ಸಾಲ್ತಾ ಇಲ್ಲ. ಬಂಕ್ ಮಾಲೀಕರಿಗೂ ಕೂಡ ಇದರಿಂದ ಸಾಕಷ್ಟು ಸಂಕಷ್ಟ. ಸ್ಟಾಕ್ ಈ ಹಿಂದೆ ಬರ್ತಾ ಇದ್ದಂತೆ ಈ ಹಿಂದೆ ಇದ್ದಂತ ಬೇಡಿಕೆನೂ ಕಡಿಮೆ, ಬರ್ತಾ ಇದ್ದಂಥ ಸ್ಟಾಕ್ ಸಾಲ್ತಾ ಇತ್ತು. ಆದರೆ ಈಗ ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಇರುವಂಥ ಸ್ಟಾಕ್ ಕೂಡ ಖಾಲಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಆಗ್ತಾ ಇದೆ. ಆಟೋ ಚಾಲಕರು ಹೈರಾಣ ಆಗಿದ್ದಾರೆ. ಬಂಕ್ ಸಿಬ್ಬಂದಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಂಕ್ ಹಲವಾರು ಕಡೆಗಳಲ್ಲಿ ಕ್ಲೋಸ್ ಆಗ್ತಾ ಇದೆ. ಬಸವೇಶ್ವರ ನಗರದಲ್ಲೂ ಕೂಡ ಅದೇ ಚಿತ್ರಣ, ಅಲ್ಲೂ ಕೂಡ ಸ್ಟಾಕ್ ಖಾಲಿ ಆಗ್ತಾ ಇದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಆಟೋ ಚಾಲಕರಿಗೆ ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದೆ. ಅದರ ಜೊತೆಗೆ ಗ್ಯಾಸ್ ಬಂಕ್ ಸಿಬ್ಬಂದಿಗಳಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಒಂದು ಕಡೆಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರೇ ಸಾಥನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2-3 ದಿವಸಗಳಿಂದ ಆಟೋ ಚಾಲಕರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳು ಸಾಲಾಗಿ ನಿಲ್ತಾ ಇದೆ. ಅದರ ಜೊತೆಗೆ ಸಿಬ್ಬಂದಿಗಳಿಗೆ ಈ ಒಂದು ಎಲ್ಲ ವಾಹನಗಳಿಗೆ ಗ್ಯಾಸನ್ನು ಹಾಕುವಂಥದ್ದು ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದೊಂದು ಬಂಕ್ಗಳಲ್ಲಿ ಆಟೋ ಚಾಲಕರು ಮತ್ತೊಂದು ಕಡೆಯಲ್ಲಿ ಬಂಕ್ನ ಸಿಬ್ಬಂದಿಯ ನಡುವೆ ವಾಗ್ವಾದ ಆದರೆ, ಬಸವೇಶ್ವರ ನಗರದ ಬಂಕೊಂದರಲ್ಲಿ ವಿಸ್ಮಯದ ರೀತಿಯಲ್ಲಿ ಆಟೋ ಚಾಲಕರೇ ಸಿಬ್ಬಂದಿಗಳಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ನೂರಾರು ಆಟೋಗಳು, ಸಾವಿರಾರು ಆಟೋಗಳು ಕ್ಯೂನಲ್ಲಿ ಬರ್ತಾ ಇದೆ. ಒಂದು ದಿವಸಕ್ಕೆ ಈ ಹಿಂದೆ 200-300 ಆಟೋಗಳು ಬಂದರೆ ಇದೀಗ 1000ಕ್ಕೂ ಹೆಚ್ಚು ಆಟೋಗಳು ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ, ಬರುವಂಥ ಎಲ್ಲ ಆಟೋಗಳನ್ನು ಸುಧಾರಿಸಿಕೊಳ್ಳುವಂಥದ್ದು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಆಟೋ ಚಾಲಕರೇ ಸ್ವಯಂ ಆಗಿ ತಮ್ಮ ಇಷ್ಟಾರ್ಥದಂತೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ಇದರಿಂದಾಗಿ ಒಂದು ಕಡೆಯಲ್ಲಿ ಸಿಬ್ಬಂದಿಗಳಿಗೂ ಹೆಲ್ಪ್ ಆಗುತ್ತೆ, ಮತ್ತು ಎಲ್ಲ ಆಟೋಗಳಿಗೂ ಗ್ಯಾಸ್ ಸಿಗುತ್ತೆ. ಸರ್, ಈಗ ಕೆಲಸ ಬಿಟ್ಟಿದ್ದೀರಾ, ನಿಮಗೂ ಗ್ಯಾಸ್ ಇಲ್ಲ, ಆದರೆ ಬೇರೆ ಬಂದಿರೋ ಆಟೋಗಳಿಗೂ ಗ್ಯಾಸ್ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಏನಿದು ಅಂತ? ಏನೋ ಒಂದು ಸಣ್ಣದು ನಮ್ಮ ಕೈಯಲ್ಲಾಗಿ ನಾವು ಹೆಲ್ಪ್ ಮಾಡೋಣ ಅಂತ ಬೆಳಗ್ಗೆ 4 ಗಂಟೆಯಿಂದ ಹಾಕ್ತಾ ಇದ್ದೀವಿ. ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಹಾಕೋಣ ಅಂತ. ಆಮೇಲೆ ನಮ್ಮ ಡ್ಯೂಟಿ ನಾವು ಮಾಡೋದು. ನಮ್ಮ ಬಂಕು ನಾವು 4-5 ವರ್ಷದಿಂದ ಇಲ್ಲೇ ಹಾಕ್ತಾ ಇರೋದು. 5 ವರ್ಷದಿಂದ ಹಂಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ಅಷ್ಟು. ಎಷ್ಟು ಆಟೋ ಚಾಲಕರು ಹೇಳ್ತಾ ಇರೋದು, ಪ್ರಮುಖವಾಗಿ ನಾವು ದುಡಿಮೆ ಮಾಡ್ಕೋಬಹುದು, ಗ್ಯಾಸನ್ನು ತುಂಬಿಸ್ಕೊಂಡು ನಾವು ದುಡಿಮೆ ಮಾಡ್ಕೋಬಹುದು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಆಟೋ ಚಾಲಕರಿಗೂ ಕಷ್ಟ ಆಗ್ತಿದೆ. ಅದರ ಜೊತೆಗೆ ಗ್ಯಾಸ್ ಸಿಬ್ಬಂದಿ ಏನಿದ್ದಾರೆ, ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿಗಳೇನಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೂ ಸಹಾಯ ಆಗಬೇಕು, ಮತ್ತು ನಮ್ಮ ಆಟೋ ಚಾಲಕರು ಎಲ್ಲರಿಗೂ ಕೂಡ ಈ ಒಂದು ಗ್ಯಾಸ್ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ಗ್ಯಾಸ್ ಬಂಕ್ಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ, ಒಂದು ಸ್ನೇಹಕ್ಕೋಸ್ಕರ. ಇದರ ಜೊತೆಗೆ ಒಂದು ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣ ಆಗಲಿ. ಒಂದೊಂದು ಕಡೆಯಲ್ಲಿ ಆಟೋ ಚಾಲಕರು ಮತ್ತು ಬಂಕ್ನ ಸಿಬ್ಬಂದಿಗಳ ನಡುವೆ ಜಗಳಗಳಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಬಸವೇಶ್ವರ ನಗರ ಒಂದು ಗ್ಯಾಸ್ ಬಂಕ್ ಏನಿದೆ, ಅಲ್ಲಿ ಮಾತ್ರ ಒಂದು ಸ್ನೇಹ ಮತ್ತು ಸೌಹಾರ್ದತೆ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಎಲ್ಲ ಆಟೋಗಳಿಗೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಆಟೋ ಚಾಲಕರು ಮತ್ತು ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಆಟೋ ಎಲ್ಪಿಜಿಯ ಸಮಸ್ಯೆ ದಿನ ದಿನಕ್ಕೂ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಇವತ್ತಿನಿಂದ ಮತ್ತಷ್ಟು ಬಂಕ್ಗಳು ಈಗ ಬಂದ್ ಆಗ್ತಾ ಇದೆ. ಇದು ಈಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬಸವೇಶ್ವರ ನಗರದಲ್ಲಿರುವಂತಹ 4ಕ್ಕೂ ಹೆಚ್ಚು ಬಂಕ್ಗಳು ಸ್ತಬ್ಧ ಆಗ್ತಾ ಇದೆ. ಸ್ಟಾಕ್ ಬರ್ತಾ ಇಲ್ಲ, ಇರುವಂಥ ಸ್ಟಾಕ್ ಸಾಲ್ತಾ ಇಲ್ಲ. ಬಂಕ್ ಮಾಲೀಕರಿಗೂ ಕೂಡ ಇದರಿಂದ ಸಾಕಷ್ಟು ಸಂಕಷ್ಟ. ಸ್ಟಾಕ್ ಈ ಹಿಂದೆ ಬರ್ತಾ ಇದ್ದಂತೆ ಈ ಹಿಂದೆ ಇದ್ದಂಥ ಬೇಡಿಕೆನೂ ಕಡಿಮೆ, ಬರ್ತಾ ಇದ್ದಂಥ ಸ್ಟಾಕ್ ಸಾಲ್ತಾ ಇತ್ತು. ಆದರೆ ಈಗ ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಇರುವಂಥ ಸ್ಟಾಕ್ ಕೂಡ ಖಾಲಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಆಗ್ತಾ ಇದೆ. ಆಟೋ ಚಾಲಕರು ಹೈರಾಣ ಆಗಿದ್ದಾರೆ. ಬಂಕ್ ಸಿಬ್ಬಂದಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಂಕ್ ಹಲವಾರು ಕಡೆಗಳಲ್ಲಿ ಕ್ಲೋಸ್ ಆಗ್ತಾ ಇದೆ. ಬಸವೇಶ್ವರ ನಗರದಲ್ಲೂ ಕೂಡ ಅದೇ ಚಿತ್ರಣ, ಅಲ್ಲೂ ಕೂಡ ಸ್ಟಾಕ್ ಖಾಲಿ ಆಗ್ತಾ ಇದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಆಟೋ ಚಾಲಕರಿಗೆ ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದೆ. ಅದರ ಜೊತೆಗೆ
ಗ್ಯಾಸ್ ಬಂಕ್ ಸಿಬ್ಬಂದಿಗಳಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಒಂದು ಕಡೆಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರೇ ಸಾಥನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2-3 ದಿವಸಗಳಿಂದ ಆಟೋ ಚಾಲಕರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳು ಸಾಲಾಗಿ ನಿಲ್ತಾ ಇದೆ. ಅದರ ಜೊತೆಗೆ ಸಿಬ್ಬಂದಿಗಳಿಗೆ ಈ ಒಂದು ಎಲ್ಲ ವಾಹನಗಳಿಗೆ ಗ್ಯಾಸನ್ನು ಹಾಕುವಂಥದ್ದು ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದೊಂದು ಬಂಕ್ಗಳಲ್ಲಿ ಆಟೋ ಚಾಲಕರು ಮತ್ತೊಂದು ಕಡೆಯಲ್ಲಿ ಬಂಕ್ನ ಸಿಬ್ಬಂದಿಯ ನಡುವೆ ವಾಗ್ವಾದ ಆದರೆ, ಬಸವೇಶ್ವರ ನಗರದ ಬಂಕೊಂದರಲ್ಲಿ ವಿಸ್ಮಯದ ರೀತಿಯಲ್ಲಿ ಆಟೋ ಚಾಲಕರೇ ಸಿಬ್ಬಂದಿಗಳಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ನೂರಾರು ಆಟೋಗಳು, ಸಾವಿರಾರು ಆಟೋಗಳು ಕ್ಯೂನಲ್ಲಿ ಬರ್ತಾ ಇದೆ. ಒಂದು ದಿವಸಕ್ಕೆ ಈ ಹಿಂದೆ 200-300 ಆಟೋಗಳು ಬಂದರೆ ಇದೀಗ 1000ಕ್ಕೂ ಹೆಚ್ಚು ಆಟೋಗಳು ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ, ಬರುವಂಥ ಎಲ್ಲ ಆಟೋಗಳನ್ನು ಸುಧಾರಿಸಿಕೊಳ್ಳುವಂಥದ್ದು ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಟೋ ಚಾಲಕರೇ ಸ್ವಯಂ ಆಗಿ ತಮ್ಮ ಇಷ್ಟಾರ್ಥದಂತೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ಇದರಿಂದಾಗಿ ಒಂದು ಕಡೆಯಲ್ಲಿ ಸಿಬ್ಬಂದಿಗಳಿಗೂ ಹೆಲ್ಪ್ ಆಗುತ್ತೆ, ಮತ್ತು ಎಲ್ಲ ಆಟೋಗಳಿಗೂ ಗ್ಯಾಸ್ ಸಿಗುತ್ತೆ. ಸರ್, ಈಗ ಕೆಲಸ ಬಿಟ್ಟಿದ್ದೀರಾ, ನಿಮಗೂ ಗ್ಯಾಸ್ ಇಲ್ಲ, ಆದರೆ ಬೇರೆ ಬಂದಿರೋ ಆಟೋಗಳಿಗೂ ಗ್ಯಾಸ್ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಏನಿದು ಅಂತ? ಏನೋ ಒಂದು ಸಣ್ಣದು ನಮ್ಮ ಕೈಯಲ್ಲಾಗಿ ನಾವು ಹೆಲ್ಪ್ ಮಾಡೋಣ ಅಂತ ಬೆಳಗ್ಗೆ 4 ಗಂಟೆಯಿಂದ ಹಾಕ್ತಾಯಿದ್ದೀವಿ. ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಹಾಕೋಣ ಅಂತ. ಆಮೇಲೆ ನಮ್ಮ ಡ್ಯೂಟಿ ನಾವು ಮಾಡೋದು. ನಮ್ಮ ಬಂಕು ನಾವು 4-5 ವರ್ಷದಿಂದ ಇಲ್ಲೇ ಹಾಕ್ತಾ ಇರೋದು. 5 ವರ್ಷದಿಂದ ಹಂಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ಇಷ್ಟು ಆಟೋ ಚಾಲಕರು ಹೇಳ್ತಾ ಇರೋದು. ಪ್ರಮುಖವಾಗಿ ನಾವು ದುಡಿಮೆ ಮಾಡ್ಕೋಬಹುದು, ಗ್ಯಾಸನ್ನು ತುಂಬಿಸ್ಕೊಂಡು ನಾವು ದುಡಿಮೆ ಮಾಡ್ಕೋಬಹುದು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಆಟೋ ಚಾಲಕರಿಗೂ ಕಷ್ಟ ಆಗ್ತಿದೆ. ಅದರ ಜೊತೆಗೆ ಗ್ಯಾಸ್ ಸಿಬ್ಬಂದಿ ಏನಿದ್ದಾರೆ, ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿಗಳೇನಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೂ ಸಹಾಯ ಆಗಬೇಕು, ಮತ್ತು ನಮ್ಮ ಆಟೋ ಚಾಲಕರು ಎಲ್ಲರಿಗೂ ಕೂಡ ಈ ಒಂದು ಗ್ಯಾಸ್ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ಗ್ಯಾಸ್ ಬಂಕ್ಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ, ಒಂದು ಸ್ನೇಹಕ್ಕೋಸ್ಕರ. ಇದರ ಜೊತೆಗೆ ಒಂದು ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣ ಆಗಲಿ. ಒಂದೊಂದು ಕಡೆಯಲ್ಲಿ ಆಟೋ ಚಾಲಕರು ಮತ್ತು ಬಂಕ್ನ ಸಿಬ್ಬಂದಿಗಳ ನಡುವೆ ಜಗಳಗಳಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಬಸವೇಶ್ವರ ನಗರ ಒಂದು ಗ್ಯಾಸ್ ಬಂಕ್ ಏನಿದೆ, ಅಲ್ಲಿ ಮಾತ್ರ ಒಂದು ಸ್ನೇಹ ಮತ್ತು ಸೌಹಾರ್ದತೆ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಎಲ್ಲ ಆಟೋಗಳಿಗೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಆಟೋ ಚಾಲಕರು ಮತ್ತು ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಆಟೋ LPGಯ ಸಮಸ್ಯೆ ದಿನಕ್ಕೂ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಇವತ್ತಿನಿಂದ ಮತ್ತಷ್ಟು ಬಂಕ್ಗಳು ಈಗ ಬಂದ್ ಆಗ್ತಾ ಇದೆ. ಇದು ಈಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬಸವೇಶ್ವರ ನಗರದಲ್ಲಿರುವಂತಹ 4ಕ್ಕೂ ಹೆಚ್ಚು ಬಂಕ್ಗಳು ಸ್ತಬ್ಧ ಆಗ್ತಾ ಇದೆ. ಸ್ಟಾಕ್ ಬರ್ತಾ ಇಲ್ಲ, ಇರುವಂಥ ಸ್ಟಾಕ್ ಸಾಲ್ತಾ ಇಲ್ಲ. ಬಂಕ್ ಮಾಲೀಕರಿಗೂ ಕೂಡ ಇದರಿಂದ ಸಾಕಷ್ಟು ಸಂಕಷ್ಟ. ಸ್ಟಾಕ್ ಈ ಹಿಂದೆ ಬರ್ತಾ ಇದ್ದಂತೆ, ಈ ಹಿಂದೆ ಇದ್ದಂಥ ಬೇಡಿಕೆನೂ ಕಡಿಮೆ, ಬರ್ತಾ ಇದ್ದಂಥ ಸ್ಟಾಕ್ ಸಾಲ್ತಾ ಇತ್ತು. ಆದರೆ ಈಗ ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಇರೋವಂಥ ಸ್ಟಾಕ್ ಕೂಡ ಖಾಲಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಆಗ್ತಾ ಇದೆ. ಆಟೋ ಚಾಲಕರು ಹೈರಾಣ ಆಗಿದ್ದಾರೆ. ಬಂಕ್ ಸಿಬ್ಬಂದಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಂಕ್ ಹಲವಾರು ಕಡೆಗಳಲ್ಲಿ ಕ್ಲೋಸ್ ಆಗ್ತಾ ಇದೆ. ಬಸವೇಶ್ವರ ನಗರದಲ್ಲೂ ಕೂಡ ಅದೇ ಚಿತ್ರಣ, ಅಲ್ಲೂ ಕೂಡ ಸ್ಟಾಕ್ ಖಾಲಿ ಆಗ್ತಾ ಇದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಆಟೋ ಚಾಲಕರಿಗೆ ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದೆ. ಅದರ ಜೊತೆಗೆ ಗ್ಯಾಸ್ ಬಂಕ್ ಸಿಬ್ಬಂದಿಗಳಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಒಂದು ಕಡೆಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರೇ ಸಾಥನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2-3 ದಿವಸಗಳಿಂದ ಆಟೋ ಚಾಲಕರುಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳು ಸಾಲಾಗಿ ನಿಲ್ತಾ ಇದೆ. ಅದರ ಜೊತೆಗೆ ಸಿಬ್ಬಂದಿಗಳಿಗೆ ಈ ಒಂದು ಎಲ್ಲ ವಾಹನಗಳಿಗೆ ಗ್ಯಾಸನ್ನು ಹಾಕುವಂಥದ್ದು ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದೊಂದು ಬಂಕ್ಗಳಲ್ಲಿ ಆಟೋ ಚಾಲಕರು ಮತ್ತೊಂದು ಕಡೆಯಲ್ಲಿ ಬಂಕ್ನ ಸಿಬ್ಬಂದಿಯ ನಡುವೆ ವಾಗ್ವಾದ ಆದರೆ, ಬಸವೇಶ್ವರ ನಗರದ ಬಂಕೊಂದರಲ್ಲಿ ವಿಸ್ಮಯದ ರೀತಿಯಲ್ಲಿ ಆಟೋ ಚಾಲಕರೇ ಸಿಬ್ಬಂದಿಗಳಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ನೂರಾರು ಆಟೋಗಳು, ಸಾವಿರಾರು ಆಟೋಗಳು ಕ್ಯೂನಲ್ಲಿ ಬರ್ತಾ ಇದೆ. ಒಂದು ದಿವಸಕ್ಕೆ ಈ ಹಿಂದೆ 200-300 ಆಟೋಗಳು ಬಂದರೆ ಇದೀಗ 1000ಕ್ಕೂ ಹೆಚ್ಚು ಆಟೋಗಳು ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಒಂದು ಕಡೆಯಲ್ಲಿ ಕಷ್ಟ ಆಗ್ತಾ ಇದೆ, ಬರುವಂಥ ಎಲ್ಲ ಆಟೋಗಳನ್ನು ಸುಧಾರಿಸಿಕೊಳ್ಳುವಂಥದ್ದು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಆಟೋ ಚಾಲಕರೇ ಸ್ವಯಂ ಆಗಿ ತಮ್ಮ ಇಷ್ಟಾರ್ಥದಂತೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಂತಿರುವಂಥದ್ದು. ಪ್ರಮುಖವಾಗಿ ಇದರಿಂದಾಗಿ ಒಂದು ಕಡೆಯಲ್ಲಿ ಸಿಬ್ಬಂದಿಗಳಿಗೂ ಹೆಲ್ಪ್ ಆಗುತ್ತೆ, ಮತ್ತು ಎಲ್ಲ ಆಟೋಗಳಿಗೂ ಗ್ಯಾಸ್ ಸಿಗುತ್ತೆ. ಸರ್, ಈಗ ಕೆಲಸ ಬಿಟ್ಟಿದ್ದೀರಾ, ನಿಮಗೂ ಗ್ಯಾಸ್ ಇಲ್ಲ, ಆದರೆ ಬೇರೆ ಬಂದಿರೋ ಆಟೋಗಳಿಗೂ ಗ್ಯಾಸ್ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಏನಿದು ಅಂತ? ಏನೋ ಒಂದು ಸಣ್ಣದು ನಮ್ಮ ಕೈಯಲ್ಲಾಗಿ ನಾವು ಹೆಲ್ಪ್ ಮಾಡೋಣ ಅಂತ ಬೆಳಗ್ಗೆ 4 ಗಂಟೆಯಿಂದ ಹಾಕ್ತಾಯಿದ್ದೀವಿ. ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಹಾಕೋಣ ಅಂತ.
ಆಮೇಲೆ ನಮ್ಮ ಡ್ಯೂಟಿ ನಾವು ಮಾಡೋದು. ನಮ್ಮ ಬಂಕು ನಾವು 4-5 ವರ್ಷದಿಂದ ಇಲ್ಲೇ ಆಗ್ತಾ ಇರೋದು. 5 ವರ್ಷದಿಂದ ಹಂಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ಇಷ್ಟು ಆಟೋ ಚಾಲಕರು ಹೇಳ್ತಾರೆ ಒಂದು ಪ್ರಮುಖವಾಗಿ ನಾವು ದುಡಿಮೆ ಮಾಡ್ಕೋಬಹುದು, ಗ್ಯಾಸನ್ನು ತುಂಬಿಸ್ಕೊಂಡು ನಾವು ದುಡಿಮೆ ಮಾಡ್ಕೋಬಹುದು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಆಟೋ ಚಾಲಕರಿಗೂ ಕಷ್ಟ ಆಗ್ತಿದೆ. ಅದರ ಜೊತೆಗೆ ಗ್ಯಾಸ್ ಸಿಬ್ಬಂದಿ ಏನಿದ್ದಾರೆ, ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿಗಳೇನಿದ್ದಾರೆ, ಅವ್ರಿಗೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೂ ಸಹಾಯ ಆಗಬೇಕು. ಮತ್ತು ನಮ್ಮ ಆಟೋ ಚಾಲಕರು ಎಲ್ಲರಿಗೂ ಕೂಡ ಈ ಒಂದು ಗ್ಯಾಸ್ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ಗ್ಯಾಸ್ ಬಂಕ್ಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ, ಒಂದು ಸ್ನೇಹಕ್ಕೋಸ್ಕರ. ಇದರ ಜೊತೆಗೆ ಒಂದು ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣ ಆಗಲಿ. ಒಂದೊಂದು ಕಡೆಯಲ್ಲಿ ಆಟೋ ಚಾಲಕರು ಮತ್ತು ಬಂಕ್ನ ಸಿಬ್ಬಂದಿಗಳ ನಡುವೆ ಜಗಳಗಳಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಬಸವೇಶ್ವರ ನಗರ ಒಂದು ಗ್ಯಾಸ್ ಬಂಕ್ ಏನಿದೆ ಅಲ್ಲಿ ಮಾತ್ರ ಒಂದು ಸ್ನೇಹ ಮತ್ತು ಸೌಹಾರ್ದತೆ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಎಲ್ಲ ಆಟೋಗಳಿಗೂ ಕೂಡ ಗ್ಯಾಸ್ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಆಟೋ ಚಾಲಕರು ಮತ್ತು ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.